ಕೊನೆ ಬಾರಿ ನಿನ್ನ ಹೆಸರನ್ನ ಕೂಗ್ತಾ ಇದ್ದಾರೆ ಪಂಡಿತ ರಾಮಕೃಷ್ಣ. ಒಂದು ವೇಳೆ ನೀವು ಅಖಾಡಕ್ಕೆ ಈ ಕೂಡಲೇ ಹೋಗದೆ ಹೋದ್ರೆ ನೀವು ಸೋತ್ರಿ ಅಂತ ಹೇಳಿ ದುರ್ಜನನನ್ನ ವಿಜೇತ ಅಂತ ಹೇಳಿ ಘೋಷಣೆ ಮಾಡ್ಬೇಕಾಗುತ್ತೆ. ಪಂಡಿತ ರಾಮಕೃಷ್ಣ, ಇದು ವಿಜಯನಗರದ ಮಾನ ಮರ್ಯಾದೆಯ ಪ್ರಶ್ನೆ. ಹೋಗಿ ಹೋಗಿ ಅಖಾಡಕ್ಕೆ ಹೋಗಿ. ನೀನು ಅಲ್ಲಿಗೆ ಹೋದ್ರೆ ತಾನೇ ನೀನು ಹೊಡೆಸ್ಕೊಳ್ಳೋದು ನೋಡಿ ನಾನು ಆನಂದ ಪಡೋದು. ಈ ಮಂತ್ರಿಗಳೆಲ್ಲ ಹೋದ್ರು, ಇನ್ನೂ ಯಾಕೆ ಬಂದಿಲ್ಲ? ಗುರುಗಳೇ, ರಾಮಕೃಷ್ಣ ಅಖಾಡಕ್ಕೆ ಹೋಗ್ತಿಲ್ಲ ಅಂದ್ಮೇಲೆ ನೀವೇ ಅಖಾಡಕ್ಕೆ ಹೋಗ್ಬಿಡಿ. ವಿಜಯನಗರದ ಮಾನ ಸಮ್ಮಾನದ ಪ್ರಶ್ನೆ ಗುರುಗಳೇ. ಹೇಗಿದ್ರು ನೀವು ಬರೀ ಅಕ್ಷಿ ಮಾಡಿಬಿಟ್ಟು ಪೈಲ್ವಾನನ್ನ ಬೀಳಿಸ್ತೀರ ತಾನೇ, ಹೋಗಿ. ಕರೆದ್ರ ಗುರುಗಳೇ. ಹೇಳ್ಕೊಟ್ರೆ ಕಾಲಳ ಬೆಳೆಸೋ ಪಾಠನ ಚೆನ್ನಾಗಿ ನೆನ್ಪಿಟ್ಕೋ. ಇಲ್ಲ ಇಲ್ಲ, ನೀನ್ ಎತ್ಬೆ ಸಾಕು, ಎತ್ಬೆ ಸಾಕು. ಬೇಡ ಬೇಡ, ಕಣ್ಣನ್ ಬಿಡ್ಬೇಡ ಆಯ್ತಾ? ಹಾಗಿದ್ದರೆ ಇವತ್ತಿನ ಪ್ರತಿಸ್ಪರ್ಧಿಯಲ್ಲಿ ನಿಲ್ಸಿ. ಸರ್ವಪ್ರಥಮ ನಾನು ರಾಜಗುರು ತಾತಾಚಾರ್ಯ ಮಹಾರಾಜ ಶ್ರೀ ಕೃಷ್ಣದೇವರಾಯರು ಮತ್ತು ಮಹಾರಾಣಿಯರನ್ನ ಸ್ವಾಗತ ಕೋರ್ತೇನೆ. ಮತ್ತೆ ಜೊತೆಗೆ ಸುಸ್ವಾಗತ ಈ ವಿಜಯನಗರದ ಜನತೆಗೆ. ಹೇಗೆ ನಿಮಗೆಲ್ಲರಿಗೂ ತಿಳಿದಂತೆ ನಮ್ಮ ಒಂದು ಕಡೆ ಇದ್ದಾರೆ ಅಜೇಯ, ಶಕ್ತಿಶಾಲಿ, ವಿಜಯ ವಿಖ್ಯಾತ, ಮಹಾಬಲಶಾಲಿ ಧುವಾಧಾರ್ ದುರ್ಜನ. ಮತ್ತು ಈ ಕಡೆ ಇದ್ದಾರೆ ನಿಮ್ಮೆಲ್ಲರಿಗೂ ಪ್ರಿಯವಾದ ಬುದ್ಧಿವಂತ ಪಂಡಿತ ರಾಮಕೃಷ್ಣ. ಇವತ್ತಿನ ಈ ಸ್ಪರ್ಧೆ ಬಲ ಮತ್ತು ಬುದ್ಧಿಯ ನಡುವೆ ನಡೆಯುತ್ತೆ. ಮತ್ತೆ ನಮಗೆ ಗೊತ್ತಿದೆ ಭಗವಂತ ಪಂಡಿತ ರಾಮಕೃಷ್ಣನನ್ನ ಕಾಪಾಡ್ತಾನೆ. ಹಾಗೆ ಭಗವಂತನಿಗೂ ಕೂಡ ಪಂಡಿತ ರಾಮಕೃಷ್ಣನನ್ನ ಕಾಪಾಡೋದು ಅತ್ಯಧಿಕವಾಗಿ ಅವಶ್ಯಕತೆ ಇದೆ ಅಲ್ವಾ? ಅಯ್ಯೋ ಗುರುವರ್ಯರೇ, ನೀವು ಆಶೀರ್ವಾದ ಮಾಡ್ತಿದ್ದೀರಾ ಇಲ್ಲ ಭಯಪಡಿಸ್ತಿದ್ದೀರಾ? ಹಾಗೆ ನಿಮ್ಮೆಲ್ಲರಿಗೂ ತಿಳಿದಂತೇನೆ ಈ ಒಂದು ಸ್ಪರ್ಧೆಯ ನಿಯಮಗಳೇನು ಅಂತ. ಯಾರಾದರೂ ಸ್ಪರ್ಧೆಯ ಮಧ್ಯೆ ಯಾರಾದರೂ ಗಾಯಗೊಂಡರೆ ಮತ್ತು ಯಾವುದಾದ್ರೂ ಕಾರಣದಿಂದ ಯಾರಾದರೂ ಮೃತ್ಯುವನ್ನು ಹೊಂದಿದ್ರೆ ಅದಕ್ಕೆ ಬೇರೆ ಯಾರು ಜವಾಬ್ದಾರಿ ಇರಲ್ಲ. ಇಬ್ಬರಲ್ಲಿ ಯಾವುದೇ ಪ್ರತಿಸ್ಪರ್ಧಿಯೂ ಸಹ ಅಖಾಡೆಯ ಗೆರೆಯಿಂದ ಆಚೆ ಹೋಗೋದಕ್ಕೆ ಅವಕಾಶವಿಲ್ಲ. ಸ್ಪರ್ಧೆಯನ್ನ ಪ್ರಾರಂಭಿಸಿ ಇವಾಗ. ಮಹಾರಾಜ, ಏನಾದರೂ ಮಾಡಿ. ಪಂಡಿತ ರಾಮಕೃಷ್ಣನಿಗಾಗಿ ಈ ಪ್ರತಿಸ್ಪರ್ಧೆ ಸಂಕಟಮಯವಾಗಲು ಶುರುವಾಗಿದೆ. ಹಾ ಮಹಾರಾಜ್ರೆ, ನೀವು ಪಂಡಿತ ರಾಮಕೃಷ್ಣನ್ಗೆ ಸೋರೆಕಾಯಿ, ಹಾಗಲಕಾಯಿ, ಶುಂಠಿ ಚಟ್ನಿ ಮತ್ತೆ ನಿಂಬೆ ಹಣ್ಣಿನ ರಸ ಕುಡಿಯೋಕೆ ಆದೇಶ ನೀಡಿ. ನಾನು ಸ್ವಯಂ ನನ್ನ ಕೈಯಾರೆ ಮಾಡ್ಕೊಂಡ್ ಬರ್ತೀನಿ. ಅದನ್ನ ಕುಡಿಯೋದ್ರಿಂದ ಪಂಡಿತ ರಾಮಕೃಷ್ಣನ ಸಂಪೂರ್ಣ ಶರೀರ ಕುಸ್ತಿಗೆ ತಯಾರಾಗ್ಬಿಡತ್ತೆ. ಮಹಾರಾಣಿ ತಿರುಮಲಂಬ, ಪಂಡಿತ ರಾಮಕೃಷ್ಣ ಅಖಾಡದಲ್ಲಿ ನಿಲ್ಲಬೇಕೋ ಬೇಡವೋ? ಹಾ ಖಂಡಿತವಾಗ್ಲು. ಹಾಗಿದ್ರೆ ನೀವು ಈ ಚಟ್ನಿ ಮತ್ತೆ ನಿಂಬೆ ರಸ ಎಲ್ಲವನ್ನು ಮರೆತು ಬಿಡಿ. ಅಯ್ಯೋ, ಆದ್ರೆ ನೀವಿಬ್ಬರು ಯೋಚಿಸಬೇಡಿ. ಪಂಡಿತ ರಾಮಕೃಷ್ಣರ ಹತ್ತಿರ ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ನೀವಿಬ್ರು ತಯಾರಾಗಿದ್ದೀರಾ? ಪಂದ್ಯ ಪ್ರಾರಂಭ ಮಾಡೋಣ. ಸ್ವಲ್ಪ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡು, ಈಶ್ವರ ನಮ್ಗೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ. ಮಂತ್ರಿಗಳು ನಾನು ಸ್ವರ್ಗಕ್ಕೆ ಹೋದ ನಂತರ ಬರುತ್ತಾರೇನು? ಏನ್ ಮಾಡ್ತಿದ್ದೀರಾ ನೀವು? ಇನ್ನು ಎಷ್ಟು ಕಾಯ್ಬೇಕಾಗತ್ತೆ? ಆಯ್ತೆ, ಆಗೋಯ್ತು. ಈಗ ನಿಮ್ಮನ್ನ ನಾನು ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ. ಮೊದ್ಲು ನನ್ನನ್ನ ಹಿಡ್ ತೋರ್ಸು.
ಏನ್ ನಡೀತಾ ಇದೆ ಮಹಾರಾಜ್ರೆ? ಅಮ್ಮ ಅಮ್ಮ ನಿರ್ಣಾಯಕ ಮಹೋದಯರೇ, ಸ್ಪರ್ಧೆಯನ್ನ ಪುನಃ ಪ್ರಾರಂಭಿಸಿ. ನಾನು ಒಂದ್ ವಿಷಯ ಕೇಳ ದುರ್ಜನ್ ಅವರೇ. ಸಾಯೋಕ್ಕೂ ಮುಂಚೆ ನಾನು ನಿಮ್ಮ ಅಂತಿಮ ಇಚ್ಛೆಯನ್ನ ಖಂಡಿತವಾಗ್ಲೂ ಪೂರ್ತಿ ಮಾಡ್ತೀನಿ. ಏನ್ ಕೇಳ್ಬೇಕೋ ಕೇಳಿ. ಧನ್ಯವಾದ. ನಾನ್ ಏನ್ ಕೇಳಕ್ ಹೊರಟೆ ಅಂದ್ರೆ, ನಿಮ್ಮ ಅಪ್ಪ ಅಮ್ಮ ನಿಮ್ ಹೆಸರನ್ನ ದುರ್ಜನ್ ಅಂತ ಯಾಕಿಟ್ರು? ತುಂಬಾ ನಕಾರಾತ್ಮಕವಾದ ಹೆಸರು ಅಲ್ವಾ? ನೀವಿದೊಂದನ್ ಬಿಟ್ಟು ಬೇರೆ ಏನಾದ್ರೂ ಕೇಳಿ. ನೋಡು, ಇದ್ ನನ್ನ ಅಂತಿಮ ಇಚ್ಛೆ. ನೀವೇ ಹೇಳಿದ್ರೆ ಅದನ್ನ ಪೂರ್ತಿ ಮಾಡ್ತೀನಿ ಅಂತ. ಇದು ತುಂಬಾ ದುಃಖದ ಕಥೆ ಆಗಿದೆ. ಹೌದಾ? ಹಾಗಾದ್ರೆ ನಿಮ್ಮ ದುಃಖದ ಕಥೆನ ನಾನು ಖಂಡಿತವಾಗ್ಲೂ ಕೇಳಲೇಬೇಕು. ಎಲ್ಲ ಹೇಳಲೇಬೇಕು ನೀವು. ಒಂದ್ ಕೆಲಸ ಮಾಡೋಣ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಈಗ ಸಂಪೂರ್ಣವಾಗಿ ಹೇಳಿ. ನನ್ನ ತಂದೆ ತಾಯಿಯರು ಚಿಕ್ಕವರಿದ್ದಾಗ್ಲೇನೆ ಸ್ವರ್ಗವನ್ನು ಸೇರ್ಬಿಟ್ರು. ಹಾಗಾದ್ರೆ ನಿಮ್ ಜನ್ಮ ಹೇಗಾಯ್ತು? ಅವ್ರು ನಾನ್ ಚಿಕ್ಕವನಿದ್ದಾಗ ಸ್ವರ್ಗವಾಸಿಗಳಾದ್ರು. ಆಗ ನನಗೆ 1 ತಿಂಗಳಾಗಿತ್ತು. ಹೌದಾ? ಹಾಗಾದ್ರೆ ನಿಮ್ ಹೆಸರನ್ನ ನಿಮ್ಮ ಅಪ್ಪ ಅಮ್ಮ ಇಡ್ಲಿಲ್ಲ? ಇಲ್ಲ, ಅವರೇ ಇಟ್ಟಿದ್ದು. ಹಾಗಾದ್ರೆ ನಿಮಗೆ ಒಂದೇ ತಾಯಿ ಇದ್ದಿದ್ದು, ಅವ್ರಿಗೆ ಹೇಗೆ ಗೊತ್ತಾಯ್ತು? ಅದೇನು ಅಂದ್ರೆ ಅವರು ಪತ್ರ ಇಟ್ಬಿಟ್ಟು ಹೋಗಿದ್ರು. ಅದ್ರಲ್ಲಿ ಏನ್ ಬರ್ದಿತ್ತು ಅಂದ್ರೆ, ನೀನ್ ತುಂಬಾ ಕೆಟ್ಟ ಸಮಯದಲ್ಲಿ ಹುಟ್ಟಿದ್ದೆ ಅಂತ. ನೋಡಿದ್ಯಾ ಅಮ್ಮ? ನಾನು ಹುಟ್ಟಂತ ಸಮಯದಲ್ಲಿ ಎಲ್ಲಾ ಕಡೆ ಬರಗಾಲ ಆವರಿಸ್ಬಿಟ್ಟಿತ್ತಂತೆ. ನಮ್ಮ ಅಜ್ಜಿ ಸ್ನಾನ ಮಾಡುವಾಗ ಬಿದ್ಬಿಟ್ರಂತೆ. ಅವರ ಬಲಗಾಲು ಮತ್ತೆ ಎಡಗಾಲಿನ ಮೂಳೆ ಮುರಿದು ಹೋಗ್ಬಿಡ್ತಂತೆ. ನನ್ನ ಎಲ್ರು ದರಿದ್ರ ಅಂತಾರೆ. ನಮ್ಮ ಹೊಲಗಳೆಲ್ಲ ಸುಟ್ಟು ಹೋಯ್ತಂತೆ. ಬಿರುಗಾಳಿ ಬಂದ್ಬಿಟ್ಟು ನಮ್ಮ ಮನೆ ಎಲ್ಲ ನಾಶ ಆಯ್ತಂತೆ. ಅದನ್ನೆಲ್ಲ ಅವ್ರ ಕಣ್ಣಿಗೆ ನೋಡೋಕಾಗ್ದೇನೆ ಅವರು ನನ್ನನ್ನು ಬಿಟ್ಬಿಟ್ಟು ಹೋದ್ರಂತೆ. ನಾನು ದುರ್ಜನನಂತೆ. ತುಂಬಾ ದುಃಖದ ಕತೆ ಅಲ್ವಾ ಅಮ್ಮ? ಅಯ್ಯೋ, ಈ ಮಂತ್ರಿವರ್ಯರು ಎಲ್ಲಿ ಹೋದ್ರು? ದುರ್ಜನ್, ಏನ್ ಮಾಡ್ತಾ ಇದ್ದೆ ನೀನು? ಇಲ್ಲಿ ಕೂತ್ಕೊಂಡು ಮಾತಾಡೋಂತ ಸಮಯ ಅಲ್ಲ ಇದು. ಅರ್ಥ ಆಯ್ತಾ ನನ್ನ ಮಾತು? ಪಂಡಿತ್ ರಾಮಕೃಷ್ಣನ ಜಾಲ ಇದು. ನಿನ್ನ ಮೂರ್ಖನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ನೀನು. ದುರ್ಜನ, ಈ ಸಮಯ ಬಹಳ ಅಮೂಲ್ಯವಾದ್ದು. ನನ್ನ ನಿಮ್ ಮಾತಲ್ಲಿ ಸಿಕ್ಕಾಕಿಸ್ತಾ ಇದ್ದೀರಾ. ನಾನ್ ನಿಮ್ಮನ್ನ ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ. ಮಾಡು 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 ಮಾಡು, ಹಾಗೆ ಮಾಡು. ಹುಳ ಎಲ್ಲಿದೆ? ಇಲ್ಲೇ ಇತ್ತು. ಈಗದು ಮಣ್ ಕೆಳಗಡೆ ಹೋಗಿದೆ ಅಂತ ಅನ್ಸುತ್ತೆ. ಈಗ ಸ್ವಲ್ಪ ಸಮಯದವರೆಗೂ ಸ್ಪರ್ಧೆಯನ್ನು ಸ್ಥಗಿತಗೊಳಿಸಲಾಗುವುದು. ಯಾಕೆ? ನೀವು ಹೇಳ್ತಾ ಇದ್ರಲ್ವಾ ನಿಮ್ಮ ಹೆಸರು ಬಗ್ಗೆ? ನಾನು ಹೇಳ್ತಾ ಇದ್ದಿದ್ದು ನನ್ನ ಹೆಸರು. ಹತ್ತಿ ಸಿಕ್ಬಿಡಿ ಗುರುಗಳೇ. ಹಾಗೆ ಸಾಕಿ. ಈಗ ನಾನು ನಿನ್ನ ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ. ಬಿಡಿ, ನಾನು ಉಸಿರು ಕಟ್ತಿದೆ. ಕೊನೆಯ ಬಾರಿ ನೀವು ನಿಮ್ಮ ದೇವರನ್ನ ನೆನೆಸ್ಕೊಳ್ಳಿ ರಾಮಕೃಷ್ಣ. ನಿರ್ಣಯ ಮಹೋದಯರೇ, ನಿಲ್ಲಿಸಿ ಈ ಮಲ್ಲಯುದ್ಧನ. ಪ್ರತೀಕ್ಷೆ ಮಾಡಿ. ಅವರ ಪ್ರಾಣ ಸಂಕಟದಲ್ಲಿದೆ.
ಎಲ್ಲ 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 ಯಾಕೆ ತಿರುಗ್ತಿದೆ ಅಮ್ಮ? ನಾವು ಮಹಾರಾಜರಿಗೆ ಹೇಳಿ ಈ ಸ್ಪರ್ಧೆನ ನಿಲ್ಸಕ್ ಹೇಳ್ಬಿಡ್ತೀವಿ. ಹಾ, ಇಲ್ಲ ಶಾರದಾ, ವಿಜಯನಗರದ ಗೌರವದ ಪ್ರಶ್ನೆ. ಅಯ್ಯೋ, ನೀನ್ ಯಾರನ್ನ ಹುಡ್ತಾ ಇದ್ಯಾ? ಮಹಾಮಂತ್ರಿಗಳನ್ನ ಗೊತ್ತಿಲ್ಲ ಎಲ್ಲಿ ಹೋದ್ರು ಅಂತ. ಮತ್ತೆ ನೀನು ಹೋಗಿ ಆ ಗಿಡದ ಹಿಂದೆ ಹುಡ್ಕೋ. ಸರಿಯಾಗಿ ಹುಡುಕಿ, ಸರಿಯಾಗಿ ಹುಡುಕಿ. ಇಲ್ಲ ಮಂತ್ರಿಗಳೇ, ಎಲ್ಲೂ ಕಾಣಿಸ್ತಾ ಇಲ್ಲ. ಅರ್ಥನೇ ಆಗ್ತಿಲ್ವಲ್ಲ, ಈ ರಾಮನ್ ಕುದುರೆನ ಎಲ್ಲಿ ಅಂತ ಹುಡ್ಕೋದು? ರಾಮನ್ ಚಿಟ್ಟೆ ಇನ್ನೂ ಬಂದಿಲ್ಲ. ಅಯ್ಯೋ, ಅಸ್ಲಿ ಸಿಗ್ಲಿಲ್ಲ ಅಂದ್ರೆ ನಕಲಿದಾದ್ರೂ ತರ್ಬೋದಿತ್ತು. ಬಂತು ಬಂತು ಬಂತು. ಏನ್ ಬಂತು? ಉಪಾಯ ಬಂತು. ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಅದು ಬಂತು. ಅದೇನು ಅಂದ್ರೆ ಸ್ವಲ್ಪ ಮೂರ್ತಿ ವಿಸರ್ಜನೆಗೆ ಹೋಗ್ಬೇಕಾಗಿತ್ತು. ನೀರ್ ಸ್ವಲ್ಪ ಜಾಸ್ತಿ ಕುಡ್ದಿದ್ನಲ್ವಾ, ಅದಕ್ಕೆ. ಹೋಗಿ. ಈಗ ಇವನು ಎಲ್ಲಿಗೆ ಹೋಗ್ತಿದ್ದಾನೆ? ಈಗ ಗೆಲ್ಲೋದಕ್ಕೆ ಇದು ನನಗೆ ಸಹಾಯ ಮಾಡುತ್ತೆ. ಇದರ ಪ್ರಯೋಗನ ಆ ದುರ್ಜನನ್ ಮೇಲೆ ಮಾಡ್ತೀನಿ. ಹುಳ 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 ಹುಳ. ಬಾ ದುರ್ಜನ. ಅಯ್ಯಯ್ಯಪ್ಪ, ಎಷ್ಟು ದೊಡ್ಡ ಹುಳ ಇದೆ! ನಿಲ್ಲಿ ನಿಲ್ಲಿ, ಅಲ್ಲೇ ನಿಲ್ಲಿ, ನಾನು ಹೇಳ್ತೀನಿ. ನನಗನ್ಸುತ್ತೆ ರಾಮ ಯಾವುದೋ ಉಪಾಯ ಮಾಡಿರ್ಬೇಕು. ಅದಕ್ಕೆ ಅವನು ರಾಮನಿಂದ ಹೆದರ್ಕೊಂಡು ನೋಡ್ತಾ ಇದ್ದಾನೆ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ನನಗನ್ನಿಸ್ತಾ ಇದೆ ಈ ದುರ್ಜನ ನನ್ನ ಕನಸಿನ ಮೇಲೆ ನೀರೆರ್ಚ್ತಾನೆ ಅಂತ. ಚಮತ್ಕಾರವಾಯಿತು ಇದಂತೂ. ಪಂಡಿತ ರಾಮಕೃಷ್ಣ, ಅದ್ಭುತ. ಅಲ್ಲೇ ನಿಂತ್ಕೊಳ್ಳಿ, ನಾನು ಹೇಳ್ತೀನಿ. ಅಲ್ಲೇ ನಿಲ್ಲಿ, ನನ್ನನ್ನು ಕಾಪಾಡಿ. ಅವ್ರ ಹತ್ರ ದೊಡ್ಡ ಹುಳ ಕಾಣಿಸ್ತಾ ಇದೆ. ನಾನು ಈ ಹೋರಾಟನ ನಿಲ್ಸೋಕ್ಕಾಗಲ್ಲ. ಇಲ್ಲಾಂದ್ರೆ ನನ್ನ ರಹಸ್ಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಗುರುದೇವ, ಧೈರ್ಯ ಇಟ್ಕೊಳ್ಳಿ, ಧೈರ್ಯವಾಗಿ ಮುನ್ನುಗ್ಗಿ. ಇಲ್ಲ ಅಂದ್ರೆ ಗುರುಗಳೇ, ಎಲ್ರ ಮುಂದೆ ಅವಮಾನ ಆಗ್ಬಿಡತ್ತೆ. ನೀವೊಂದು ಹುಳಕ್ಕೆ ಹೆದರ್ತೀರಾ ಅಂತ. ಪಾ ರಾಮ, ಎಂಥ ಬುದ್ಧಿ ಉಪಯೋಗಿಸ್ದೆ. ಈಗ ನಾವಿಬ್ರು ಬಚಾವಾಗ್ತೀವಿ. ಇದು ಸತ್ತಿರೋ ಹುಳು. ಇಲ್ಲ ಇಲ್ಲ, ಇದು ಇನ್ನು ಬದುಕಿದೆ. ಈಗ ಈಗ ಹಾರುತ್ತೆ. ನೋಡಿ ನೋಡಿ, ಈಗ ನಿನ್ ಕತೆ ಮುಗೀತು. ನಮಗೆ ಅರ್ಥವಾಗುತ್ತಿಲ್ಲ ಏನಾಗುತ್ತಿದೆ. ಒಂದು ಬಾರಿ ರಾಮ ದುರ್ಜನನ ಹಿಂದೆ, ಮತ್ತೊಂದು ಬಾರಿ ದುರ್ಜನ ರಾಮನ ಹಿಂದೆ. ನಂಗೆ ಹೇಗನ್ನಿಸ್ತಾ ಇದೆ ಅಂದ್ರೆ ಇವರಿಬ್ರು ಅಭ್ಯಾಸ ಮಾಡ್ತಿದ್ದಾರೇನು ಅಂತ. ಪಂಡಿತ ರಾಮಕೃಷ್ಣ, ಒಸ್ಕಾಕು. ಜಾಗ ಬಿಡಿ, ಜಾಗ ಬಿಡಿ. ಪಂಡಿತ ರಾಮಕೃಷ್ಣ, ಅದನ್ನು ತಗೊಂಡು ಬಂದ. ಪಂಡಿತ ರಾಮಕೃಷ್ಣ, ರಾಮನ ಕುದುರೆ, ಬೇಗ ಎತ್ಕೋ. ಬಾ ದುರ್ಜನ, ಮಲ್ಲ ಯುದ್ಧ ಮಾಡು ನನ್ ಜೊತೆ. ಬೇಡ ಬೇಡ, ಅಲ್ಲೇ ನಿಂತ್ಕೊಳ್ಳಿ. ಯಾಕೆ? ನೀನು ವಿಜಯನಗರಕ್ಕೆ ಸವಾಲ್ ಹಾಕಿದ್ದೆ ಅಲ್ವಾ?
ಬಾ. ಅಯ್ಯೋ 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 ಬೇಡ, ತೆಗಿರಿ ತೆಗಿರಿ ಹುಳುನ, ತೆಗಿರಿ. ಮೊದ್ಲು ನಿನ್ನ ಸೋಲನ ಒಪ್ಕೋ ದುರ್ಜನ, ಆಮೇಲೆ ಇದನ್ನ ತೆಗಿ. ನಾನ್ ನನ್ನ ಸೋಲನ ಒಪ್ಕೊಳ್ತಾ ಇದ್ದೀನಿ. ಮಹಾನ್ ಪೈಲ್ವಾನನಿಗೆ ಸ್ವಾಗತ. ರಾಮನ ಕುದುರೆ, ನೀನು ನಿಮ್ಮ ಹೆಸರನ್ನ ಉಳಿಸ್ಕೊಂಡ್ರಿ ಮತ್ತೆ ನನ್ನ ವಿಜಯಶಾಲಿಯನ್ನಾಗಿ ಮಾಡಿದ್ರಿ. ನೀವು ವಾಸ್ತವವಾಗಿ ಅಶ್ವವೂ ಹೌದು, ಅದಕ್ಕೆ ನೀವು ಶ್ರೀರಾಮನನ್ನೇ ಎತ್ಕೊಂಡ್ರಿ. ನಿಮಗೆ ಆಭಾರಿಯಾಗಿದ್ದೀನಿ. ತುಂಬಾ ತುಂಬಾ ಧನ್ಯವಾದ. ಜೈ ಶ್ರೀರಾಮ್. ನಾನು ಒಪ್ಕೊಳ್ತಾ ಇದ್ದೀನಿ ಪಂಡಿತ ರಾಮಕೃಷ್ಣ. ನಿಮ್ಮ ಬುದ್ಧಿ ನನಗಿಂತಲೂ ಜಾಸ್ತಿ ಶಕ್ತಿಶಾಲಿಯಾಗಿದೆ ಅಂತ. ಆದ್ರೆ ನಾನು ನಿಮ್ಗೆ ಒಂದೇ ವಿನಂತಿಯನ್ನ ಮಾಡ್ಕೊಳ್ಳೋದು, ದಯವಿಟ್ಟು ನೀವು ಈ ರಹಸ್ಯವನ್ನ ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ ಅಂತ. ನಾನು ಇನ್ನು ದೇಶದ ಬೇರೆ ಪೈಲ್ವಾನ್ರನ್ನ ಸೋಲಿಸ್ಬೇಕಾಗಿದೆ. ಅವ್ರಿಗೆಲ್ಲ ಏನಾದ್ರೂ ಈ ರಹಸ್ಯ ಗೊತ್ತಾದ್ರೆ ಅವರು ಕೂಡ ಆ ಹುಳನ ತಗೊಂಡ್ ಬಂದು ಮಲ್ಯುದ್ಧಕ್ಕೆ ಬಂದ್ಬಿಡ್ತಾರೆ. ನೀವು ದಯವಿಟ್ಟು ಕೃಪೆ ಮಾಡಿ, ಇಲ್ಲ ಅಂದ್ರೆ ನನ್ನ ಪೈಲ್ವಾನನ ವೃತ್ತಿ ಇಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ. ಸ್ವೀಕಾರ ಇದೆ, ಆದ್ರೆ ನೀವು ಕಾಲಿಗೆ ಕಟ್ಟಿರುವಂತಹ ಬಟ್ಟೆನ ಅದನ್ನ ನನಗೆ ಕೊಡ್ಬೇಕು. ನಾನು ನಿಮ್ಗೆ ಆಭಾರಿಯಾಗಿದ್ದೀನಿ ಪಂಡಿತ ರಾಮಕೃಷ್ಣ. ನೀವು ಬರೀ ವಸ್ತ್ರವನ್ನಲ್ಲ, ನನ್ನ ಗೌರವ ವಾಪಸ್ ಕೊಟ್ಟಿದ್ದೀರಾ. ನೀವು ವಿಜಯನಗರದ ಗೌರವ ಯಾವಾಗ್ಲೂ ಹಾಗೆ ಇರಬೇಕು. ಅಯ್ಯೋ ಗುರುವರಿಯರೇ, ಏನಾಯ್ತು? ನೀವು ಯಾವ ವಿಚಾರದಲ್ಲಿ ಮುಳುಗಿದ್ದೀರಾ? ಈಗಾದ್ರೂ ಹೇಳಿ, ನಾನು ವಿಜಯನಾಗಿದ್ದೀನಿ ಅಂತ. ಅಯ್ಯೋ, ಘೋಷಣೆ ಮಾಡಿ ಗುರುವರಿಯ, ಬುದ್ಧಿ ಗೆದ್ದಿದೆ. ಅದನ್ನ ಘೋಷಣೆ ಮಾಡಿ. ಬುದ್ಧಿ ಬಲನ ಇಲ್ಲ ತೋಳ್ ಬಲನ? ಖಂಡಿತವಾಗ್ಲೂ ಸರಿ ಇದೆ. ಹೇಳಿ, ಬುದ್ಧಿ ಬಲನ ತೋಳ್ ಬಲನ? ಹೇಳಿ, ಬುದ್ಧಿ ಬಲವೇ ತೋಳ ಬಲವೇ? ಹೇಳಿ ಗುರುಗಳೇ, ಬುದ್ಧಿ ದೊಡ್ಡದೋ ಅಥವಾ ಇವತ್ತು ಪಂಡಿತ ರಾಮಕೃಷ್ಣ ವಿಜೇತನಾಗಿದ್ದಾನೆ. ಇದರಿಂದ ಸಾಬೀತಾಗುತ್ತೆ, ಬುದ್ಧಿಯ ಮುಂದೆ ಬಲಶಾಲಿ ಏನು ಮಾಡ್ಲಿಕ್ಕಾಗಲ್ಲ. ಇದು ಬುದ್ಧಿಯ ಬಲದ ಮೇಲೆ ಒಂದು ವಿಜಯ. ಪಂಡಿತ ರಾಮಕೃಷ್ಣ, ಮೊಟ್ಟ ಮೊದಲನೆಯದಾಗಿ ಈ ಸ್ಪರ್ಧೆ ಹೇಗೆ ಗೆದ್ದಿರಿ ಎಂದು ತಿಳಿಯಬೇಕು ನಾವು. ಮಹಾಪ್ರಭು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಇದ್ರ ಬಗ್ಗೆ ನಿಮ್ಮ ಹತ್ರ ಏಕಾಂತದಲ್ಲಿ ಹೇಳ್ತೀನಿ. ನಾನು ಇದ್ರ ಕಾರಣನೂ ಹೇಳ್ತೀನಿ. ಕಾರಣವೇನೇ ಇರಲಿ, ನೀವು ಈ ಪುರಸ್ಕಾರಕ್ಕೆ ಯೋಗ್ಯರು. ನೀವು ಮತ್ತೆ ನಿರೂಪಿಸಿದಿರಿ ಬಲಕ್ಕಿಂತ ಬುದ್ಧಿ ಹೆಚ್ಚು ಎಂದು. ನೀವು ವಿಜಯನಗರದ ಗೌರವವನ್ನು ರಕ್ಷಿಸಿದ್ದೀರಿ. ಧನ್ಯವಾದಗಳು. ಪಂಡಿತ ರಾಮಕೃಷ್ಣನಿಗೆ.